ನಮಸ್ಕಾರ. ಇವತ್ತು ಬೆಳಂದೂರಿನ 10ನೇ ಅಡ್ರೆಸ್ ಅಲ್ಲಿದ್ದೀವಿ. ಒಂದು ವರ್ಷಗಳ ಮುಂಚೆ ಒಂದು ವಿಷಯ ರೈಸ್ ಮಾಡಿದೆ, ಕುಡಿಯೋ ನೀರಿನ ಸಮಸ್ಯೆ ಅಂತ. ಇದು ಮಹದೇವಪುರ ಕ್ಷೇತ್ರದ ಬೆಳಂದೂರು ವಾರ್ಡ್, ಬೆಳಂದೂರು ಹಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಮೆಜಾರಿಟಿ ಆಫ್ ದ IT ಹಬ್ ಅಂತಾನೆ ಹೇಳ್ಬೋದು. ಇಲ್ಲೇ ಬೆಳಂದೂರಂತೂ ತುಂಬಾ ಫೇಮಸ್, ಎಲ್ಲಾ ವಿಷಯಗಳಿಗೂ ಫೇಮಸ್, ಕೆಟ್ಟ ವಿಷಯಗಳಿಗೂ ಫೇಮಸ್, ಒಳ್ಳೆ ವಿಷಯಗಳಿಗೂ ಫೇಮಸ್. ಕೆರೆಗಳಿಗೋಸ್ಕರ ಫೇಮಸ್, ಕೆರೆ ಒತ್ತುವರಿಗಳಿಗೂ ಫೇಮಸ್, ಟ್ರಾಫಿಕ್ ಫೇಮಸ್. ದೊಡ್ಡ IT ಕಂಪ್ನಿಗಳು, ಲಕ್ಷಾಂತರ ಜನ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ. ಅಂತ IT ಹಬ್ ಅಲ್ಲಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ. ಬೇಸಿಕ್, ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಕುಡಿಯೋ ನೀರ್ ಬೇಕು. ಆ ಕುಡಿಯೋ ನೀರಿಲ್ಲ ಇವತ್ತು. ಅಂತ ಪರಿಸ್ಥಿತಿ ಬಂದಿದೆ. ಏನಿ ಸಮಸ್ಯೆ ಅಂದ್ರೆ BWSSB ಅವ್ರು ಕನೆಕ್ಷನ್ ಕೊಟ್ಟಿದ್ದಾರೆ, ನೀರ್ ಬಿಡ್ತಾರೆ. ಆ ನೀರು ಒಂದು ಚಿಕ್ಕ ಮನೆಗೂ ಸಾಕಾಗಲ್ಲ. ನೀವು ಮನೆ ನೋಡಿ, ಒಂದು ಫ್ಲೋರ್ ಇದೆ ಮನೆ, ಚಿಕ್ಕ ಮನೆ. ಯಾವ್ದೋ ದೊಡ್ಡ ಅಪಾರ್ಟ್ಮೆಂಟ್ಗಲ್ಲ. ನಾವು ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ನೀವ್ ಕೊಡೋದಕ್ ಸಾಕಾಗಲ್ಲ ಅಂತ ಹೇಳ್ತಿಲ್ಲ. ಚಿಕ್ಕ ಮನೆಗಳಿಗೂ ಅವರು ಕೊಡೋ ನೀರು ಸಾಕಾಗ್ತಿಲ್ಲ ಅಂದ್ರೆ ಜನ ಎಲ್ಲಿ ಹೋಗ್ಬೇಕು? ಅದು ಒಂದು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಮೋಟ್ರ್ ಹಾಕೊಂಡು ನೀರ್ ಹೇಳ್ಕೊತಾರೆ. ಏನಕ್ಕೆ? ನೀರ್ ಬರೋದೇ ಇಲ್ಲ, ಅದಕ್ಕೆ ನೀರ್ ಬೇಕು ಅಂತ ಮೋಟ್ರ್ ಹಾಕೊಂಡು ನೀರ್ ಹೇಳ್ಕೊತಾರೆ. ಅದ್ರಲ್ಲೂ ಕರಪ್ಷನ್. ಯಾರೋ ಜಾಸ್ತಿ ದುಡ್ಡು ಕೊಟ್ಟವ್ರಿಗೆ 2 ಕನೆಕ್ಷನ್, ಕಡಿಮೆ ದುಡ್ಡು ಕೊಟ್ಟವ್ರಿಗೆ 1 ಕನೆಕ್ಷನ್. ಜಾಸ್ತಿ ದುಡ್ಡು ಕೊಟ್ರೆ 6 ಇಂಚ್ ಪೈಪ್, ಕಡಿಮೆ ದುಡ್ಡು ಕೊಟ್ರೆ 1 ಇಂಚ್ ಪೈಪ್. ಏನೇನೋ ವೆರೈಟಿ ಇದೆ. ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸಾಮಾನ್ಯ ಜನ ಈ ಟೆಕ್ನಿಕಾಲಿಟೀಸ್ಗೆ ಇನ್ವಾಲ್ವ್ ಆಗ್ಬೇಕಾ, ಅಥವಾ BWSSB ದುಡ್ಡು ಕೊಟ್ಬಿಟ್ಟು ನೀರ್ ತಗೊಂಡಿರ್ಬೇಕಾ, ಅಥವಾ ಎಲ್ಲಾ ಟ್ಯಾಕ್ಸು ಕೊಟ್ಟಿ, ಬಿಲ್ಲು ಕೊಟ್ಟಿ, ಎಲ್ಲಾ ಮಾಡಿ ಟ್ಯಾಂಕರ್ ಅಲ್ಲಿ ನೀರ್ ತರಿಸ್ಕೊಂಡು ಇದ್ ಮಾಡ್ಬೇಕು? ಬೋರ್ವೆಲ್ ಅಂತೂ ನೀರ್ ಬರೋದಿಲ್ಲ. ಬೆಳಂದೂರಲ್ಲಿ ಈ 1,500 ಅಡಿಗೆ ಹೋದ್ರು ಯಾವ ಬೋರ್ವೆಲ್ ನೀರ್ ಬರಲ್ಲ. ಬರೋ ನೀರು ಚೆನ್ನಾಗೂ ಇಲ್ಲ. ಸೊ ಜನಗಳಿಗೆ ಏನ್ ದಾರಿ ಇದೆ? ಬೋರ್ವೆಲ್ಗೆ ಟ್ಯಾಂಕರ್ಗಳು ತರಿಸ್ಬೇಕು. ಆ ಟ್ಯಾಂಕರ್ಗಳು ಯಾವ್ದೋ ಕೆರೆ ಪಕ್ಕದಲ್ಲಿ ತಗೊಂಡ್ಬರ್ತಾರೆ. ಅದು ಏನ್ ನೀರು ದೇವ್ರಿಗೆ ಗೊತ್ತು. ಜನಗಳ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಬನ್ನಿ, ಇಲ್ಲಿ ಸಾಮಾನ್ಯ ಜನರಿದ್ದಾರೆ. ಈ 10ನೇ ಅಡ್ಡ ರಸ್ತೆ ಜನಗಳ ಹತ್ರ ಮಾತಾಡೋಣ, ಏನ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ನೀರಿನ ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ನೀರ್ಗೆ ಏನು ಸಮಸ್ಯೆ ಇಲ್ಲ. ನಮ್ಗೆ ನೀರ್ ಬರ್ತಾ ಇತ್ತು, ನೀರ್ ಬರ್ತಾ ಇಲ್ಲ. ಮಾತಾಡೋ ಇಲ್ಲ, ನೀರ್ ಬರ್ತಾ ಇತ್ತು. ನೀರ್ ಬರ್ತಾ ಇದ್ದಾಗ ಈಗ 1 ತಿಂಗಳಿಂದ ಏನಾಗ್ತಾ ಇದೆ ಅಂದ್ರೆ 1.5 ಅವರ್ ಬಿಡ್ತಾ ಇದ್ರು, 2 ಅವರ್. ಮತ್ತೆ ಈಗ ಏನ್ ಮಾಡ್ತಾ ಇದಾರೆ, 8 ದಿನದಿಂದ 1.5 ಅವರ್. ಕೇಳಿದ್ರೆ ನಾವ್ ಬಿಡೋದೇ 1.5 ಅವರ್. ನಮ್ಗೆ ನೀರ್ ಸಪ್ಲೈ ಆಗ್ತಾ ಇರೋದು 1 ಅವರ್. ಫಸ್ಟ್ 4 ಅವರ್ ಕೊಡ್ತೀವಿ ಅಂತ ದುಡ್ಡು ತಗೊಂಡ್ರು. ಮತ್ತೆ 3 ಅವರ್ ಮಾಡಿದ್ರು. ಈಗ 2 ಅವರ್, 2 ಅವರಿಂದ 1.5 ಅವರ್ ಇಳ್ದಿದ್ದಾರೆ. ಎಷ್ಟು ನೀರು ಬರುತ್ತೆ? 1.5 ಗಂಟೆ ಎಷ್ಟು? ಒಂದು 3,000 ಲೀಟರ್ ಬರ್ಬೋದು. ಅಲ್ಲ, ಬರ್ಬೋದು ಬಂದ್ರೆ. ಮೋಟರ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಮೋಟರ್ ಹಾಕ್ದೇ ಇದ್ರೆ ನೀರ್ ಬರಲ್ಲ. ನೀರ್ ಬರ್ದೇ ಇದ್ರೆ ಎಲ್ಲಾನು ಮೋಟರ್ ಹತ್ತಿಸ್ಲಿ, ನಾವು ಎತ್ತುತ್ತೀವಿ, ಎಲ್ಲಾರು ಎತ್ತುತ್ತೀವಿ. ಒಬ್ರಂದ್ರೆ ಒಬ್ರನ್ನ ಯಾವಾಗ ನೀರ್ ಬಿಡಲ್ಲ. ಎಷ್ಟು ಇಂಜಿನಿಯರ್ಗಳು ನಾವು ಫೋನ್ಗಳು ಮಾಡಿ ಹೇಳಕ್ಕಾಗುತ್ತೆ? ನೀರ್ ಬಿಡ್ಲಿ, ಬಿಟ್ಟು ಆಮೇಲೆ ಬಂದು ನಿಂತ್ಕೊಂಡು ಮಾತಾಡಿ. ನೀರ್ ಬಿಟ್ಟು ಮಾತಾಡ್ಲಿ. ದುಡ್ಡು ಕಟ್ಟಿದೀವಲ್ಲ, ನಾವೇನ್ ದುಡ್ಡು ಕಟ್ಟಿದ್ರೆ ಸುಮ್ನೆ ಕೇಳ್ತಾ ಇಲ್ಲಲ್ವಾ? ಲಕ್ಷಗಳ ಗಟ್ಲೆ ಸುರ್ದಿದೀವಿ, ಅದ್ರ ನೀರ್ ಬರ್ತಾ ಇಲ್ಲ. ನೀರ್ ಬರ್ತಾ ಇಲ್ಲ. 1 ತಿಂಗಳಿಂದ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಈ ಮನೆ ಎಷ್ಟಿದೆ ಸರ್? ಚಿಕ್ಕ ಮನೆ ಅಲ್ವಾ? ನಾವಿರೋದ್ 4 ಜನ. ನಮ್ ಸೊಸೆ ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ 1 ಗಂಟೆಗೆ ಮನೆಗೆ ಬರ್ತಾಳೆ. 4:15 ಗಂಟೆಗೆ ಹೋದ್ರೆ ರಾತ್ರಿ 11 ಗಂಟೆ ಆಗುತ್ತೆ ಬರೋದು ನಮ್ ಸೊಸೆ. ನಾವಿರೋದ ನಾವ್ ಇಬ್ರೇನೆ. ನನ್ ಮಗ ಇಲ್ಲ ಅಂದ್ರೆ ಅಲ್ಲಿ ಹೋಗ್ತಾ ಇರ್ತಾನೆ. ಆಯ್ತಾ? ನಾವ್ ಎಷ್ಟ್ ನೀರ್ ಕುಡಿತೀವಿ ಅಲ್ಲಿ? ಎಷ್ಟ್ ನೀರ್ ಕುಡಿತೀವಿ ಹೇಳಿ? ಇಬ್ರು ಎಷ್ಟ್ ನೀರ್ ಕುಡಿತೀವಿ? ನೀರ್ ಬಿಟ್ಟಿದ್ದ ನಾನ್ ಕುಡಿಯಕ್ಕೆ 2 ದಿನಕ್ಕೆ ಹಿಡ್ದೆ. ಇಳ್ಬಿಟ್ಟು ಎಲ್ಲ ಇಲ್ಲಿ ಏನೋ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾವ್ರೆ. ಸತೀಶ ಅಂತ ಹೇಳಿದ್ರು, ರಮೇಶ, ನಾಗರಾಜು, ಇನ್ನೊಬ್ಬನು ಅವನ ಹೆಸರು ಗೊತ್ತಿಲ್ಲ ನನ್ಗೆ. ಕರ್ಕೊಂಡು 4 ಜನ ಬಂದ್ರು. ಏನ್ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟಿದ್ದು, ನಲ್ಲಿ ಆಫ್ ಮಾಡಿಲ್ಲ. ನೀರಿತ್ತು, ಬಳಸ್ಕೊಂಡ್ಬಿಟ್ಟಿದೀವಿ. ನೀರು ಟ್ಯಾಂಕರ್ ನೀರ್ ಬರ್ತಿ ತುಂಬ್ಕೊಂಡ್ಬಿಡುತ್ತೆ, ಅದ್ರೊಳಗೆ ಬಿಟ್ಕೊಂಡ್ಬಿಟ್ವಿ, ತುಂಬಿಕೊಂಡ್ ನೀರು. ಆಮೇಲೆ ಏನ್ ಅಂದ್ಬಿಟ್ಟು ಗೇಟ್ ವಾಲ್ ಆಫ್ ಮಾಡಿದಿರಾನೆ ಬಂದ್ಬಿಟ್ಟೆ. ಮೇಲಿಂದ ಗೇಟ್ ವಾಲ್ ಆಫ್ ಮಾಡ್ಕೊಂಡ್ ಬಂದ್ರಲ್ಲ, ನೀರ್ ಎಲ್ಲೋಗುತ್ತೆ? ನಲ್ಲಿ ಎಳ್ಕೊಳ್ತೈತಿ. ಇದೇನ್ ಮಾಡ್ತು, ತುಂಬಿಕೊಂಡು ಹರ್ಕೊಂಡ್ಬಿಡ್ತು. ಅವನು ಒಳಗಡೆ ಬರ್ಬೋದಾ? ಒಳಗಡೆ ಬಂದಿದ್ದು ಪೈಪ್ ಕಟ್ ಮಾಡ್ಬಿಟ್ಟ. ನಾವು ಒಳಗೆಯಿಂದ ಪೈಪು ಹಾಕಿ ಬಿಟ್ಕೊಂಡಿದ್ವಿ, ಅದಕ್ಕೆ ಕಲೆಕ್ಷನ್ ಕೊಟ್ಕೊಂಡಿರೋದು. ಒಳಗೆ ಬಂದು ಪೈಪ್ ಕಟ್ ಮಾಡವನೆ.
ಕಟ್ ಮಾಡಿದ್ನು ಆಯ್ತಾ. ನಾವು ಕಟ್ ಮಾಡಿದ್ಕೆ ನಾನು ಇದಂದೆ, ಯಾಕೆ ಕಟ್ ಮಾಡ್ತೀಯಪ್ಪ, ನಾವು ಪೈಪ್ ಕೊಟ್ಕೊಂಡಿರೋದು ಅದೇ ಪೈಪ್ ನಾವು ಕಲೆಕ್ಷನ್ ಕೊಟ್ಟಿದ್ದೀವಿ, ಮೋರಿಯಾಗದಾಗೆಲ್ಲ ಬಂದ್ ನೋಡಿದಿರಲ್ಲ, ಕೊಟ್ಟಿರೋದು ಇಷ್ಟಪ್ಪ ಪೈಪು, ಅಷ್ಟಪ್ಪ ಪೈಪ್ ಎಲ್ಲಿ ಕೊಟ್ಟಿದ್ದೀರಾ ನೀವು ಅಂದ್ರೆ 1 ಇಂಚ್ ಪೈಪ್ ಹಾಕೊಂಡ್ಬಿಟ್ಟಿದ್ದೀರಾ, ಕೊಯ್ ಅಂದ್ಬಿಟ್ಟು ಸೊಂಪಳ್ಗೆರ ಪೈಪ್ ಕೊಯ್ದವ. ನಾವ್ ಎಷ್ಟ್ ನೀರ್ ಹಿಡಿತೀವಿ ಸರ್ ನಾವು, ಒಬ್ಬೊಬ್ಬ ಅಂದ್ರೆ 500 ಲೀಟರ್ ನೀರ್ ಹಿಡಿಯಲ್ಲ ನಾವು. ಅವನ ನೋಡಿ ಇದು ಸಮಸ್ಯೆ, ಇವಾಗ ನೀರ್ ಬರ್ತಾ ಇಲ್ಲ. ಹಾಗೆ ಬಂದು ಹಂಗೆ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಇಂಜಿನಿಯರ್ಗಳ ಗ್ಲಾಸ್ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಅಲ್ಲಿದ್ದು ಪಾಪ ಬಡವರು ಗ್ಲಾಸ್ ಎಲ್ಲ ಹೊಡೆದಿಕ್ಕಿದ್ದಾರೆ ಪಾಪ. ಟ್ಯಾಂಕರ್ ಓಡಿಸ್ಕೊಂಡು ಬಿಸ್ಲರಿ ನೀರ್ ಮಾಡ್ತಾರೆ. 2000 ರೂಪಾಯಿ ಕಾವೇರಿ ನೀರ್ ಮಾಡ್ತೀವಿ, ಯಾವ ಕೆಲ್ಸನೇ ಬಂದು ಒಂದ್ ಲೋಡು 2000 ರೂಪಾಯಿ. ಓನರ್ ಫೋನ್ ಕೊಡ್ತೀವಿ, ಮಾತಾಡಿ ನೀವ್ ಬೇಕಾಗಿದ್ರೆ. ನಾವು ನೋಡಿದೀವಿ, ದಿನಕ್ಕೆ 2 ಲೋಡ್ ಬರುತ್ತೆ ಅವ್ರಿಗೆ. ಇಲ್ಲ ಇವಾಗ ಮುಂಚೆ ಬರ್ತೈತಿ, ಇವಾಗ ಬರಲ್ಲ. ಅಲ್ಲ BWSS ಇಂಜಿನಿಯರ್ ನಿಮ್ಗೆ ಯಾರಿಗೆ ಕೊಟ್ಟು ಅಧಿಕಾರ ಅವ್ರ ಗ್ಲಾಸ್ ನೋಡಿ ಹೊಡೆದಾಗಿದೆ ನೋಡಿ ಗ್ಲಾಸ್ ಅಲ್ಲಿ ಗ್ಲಾಸ್ ಸರ್ ಪಾಪ ಗುಂಡಾಗಿರಿ ಮಾಡ್ತಾ ಇದ್ರೆ ಗಂಡ ಹೆಂಡತಿ ಪಾಪ ದುಡ್ಕೊಂಡ್ ತಿಂತಿದಾರೆ. ಒಂದ್ ಅಂಗಡಿನ ಇಟ್ಕೊಂಡು ಯಾರ ಮೇಲೆ ಡಿಪೆಂಡ್ ಆಗ್ದಿರಾ ದುಡ್ಕೊಂಡ್ ತಿಂತಾ ಇದಾರೆ. ಕೂಲಿ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾವು ಹಾಕೊಂಡಿರೋದು, ಹೌದಾ. ಇದ್ರೆ ಇದು ಬರ್ತದೆ ಏನ್ ಅದೇ ಕನ್ವರ್ಷನ್, ಕನ್ವರ್ಷನ್ ಇದ್ ಮಾಡ್ತಾರೆ ಕಮಿಷನ್ ಏನ್ ಕಮಿಷನ್ ಸರ್ ನಾವು ಏನ್ ಸರ್ ಹೇಳಿ. ಅಲ್ಲ ಪರವಾಗಿಲ್ವಾ, ಕಾನೂನು ಎಲ್ಲರೂ ಫಾಲೋ ಮಾಡ್ತಾರೆ. ಹಿಂಗೆ ಪ್ರಶ್ನೆಗಳನ್ನ ಎಲ್ಲರೂ ಫಾಲೋ. ಈಗ ನೀರ್ ಬರ್ತಾ ಇಲ್ಲ ಸರ್. ಇಲ್ಲ ಸರ್, ಇವನು ಮೊದ್ಲು ಚೆನ್ನಾಗಿತ್ತು, ಇವ್ನು ಯಾವಾಗ ಸತೀಶ ಬಂದ ಅವಾಗಿಂದ ಹಿಂಗ ಆಗ್ತದೆ. ಈಗ ನೀರ್ ಬರ್ತಾ ಇಲ್ಲ ಸರ್. ಇವಾಗ ನಾವು ಮೋಟರ್ ಹಾಕೋದಿಲ್ಲ, ನೀರ್ ಬರ್ತಾ ಇಲ್ಲ. ಮೊನ್ನೆ ಮೇಡಮ್ ತೋರಿಸಿದ್ ಕೇಳಿ. ಅಲ್ಲ ಪ್ರಶ್ನೆ ಏನ್ ಮಾಡ್ಬೇಕಂದ್ರೆ ಸರ್, ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ಅವ್ರ ಏನ್ 4 ರೋಡ್ ನೀರ್ ಬಿಡ್ತಾನಲ್ಲ, 2 ರೋಡ್ ಒಂದೊಂದ್ಸಲಿ ಬಿಡ್ಲಿ ನೀರ್ ನೀರ್ ಬರುತ್ತೆ. ಬಿಡ್ಲಿ 3 ಅವರ್ ನೀರು, 2 ಲೈನ್ ಬಿಡ್ಲಿ ಅವನು, 4-5 ಲೈನ್ ತಿರು ಬಿಟ್ರೆ ನೀರೆಲ್ಲಿ ಬರುತ್ತೆ? ಯಾರು ನೀರ್ ಬರಲ್ಲ. ಈ ಕಡೆ ಒಂದ್ ಅರ್ಧ ದಿನ ಆ ಕಡೆ ಅರ್ಧ ದಿನ ಬಿಡ್ಲಿ, ಆ ಕಡೆ ಅರ್ಧ ದಿನ ರೋಡಿಂದ ಈ ಕಡೆ ಅರ್ಧ ದಿನ ಬಿಡ್ಲಿ. ಅದು ನೀರಿಲ್ಲ. ಇನ್ನು ಸತೀಶ್ ಎತ್ತಾಗ್ಬೇಕು, ಫಸ್ಟ್ ಇವ್ನು ಹೋಗ್ಬೇಕು. ಇವ್ನು ಅವ್ರು ಬಂದ್ರೆ ಒಳ್ಳೆ ಕೆಲಸ ಆಗುತ್ತೆ. ಅಲ್ಲ ಅವ್ನ ಮನೆ ಒಳಗಡೆ ಬರ್ಬೇಕನ್ನ ಅವಶ್ಯಕತೆ ಏನಿತ್ತು? ಕಾನೂನು ಕೈ ತಗೊಳಕ್ಕೆ ಅವ್ನಿಗೆ ಅಧಿಕಾರ ಇಲ್ಲ. ನಾನು ಹಂಗೆ ಕಂಪ್ಲೇಂಟ್ ಕೊಟ್ಟಿದ್ದೆ, ನೀನೇನ್ ಆಗ್ತಾ ಇದೆ? ಇಲ್ಲ ಅವ್ರು ಹೇಳವ್ರೆ ಹಾಕೊಡ್ತೀನಮ್ಮ, ಏನ್ ಮಾಡ್ರಿ ಅಲ್ಲ ಹಾಕೊಡ್ತೀವಿ ಅಂತ ಹೇಳೋನೆ. ಇವನ್ ಬಂದು ದುಡ್ಡು ಕಟ್ಟಿಲ್ಲ, ಅದ್ ಕಟ್ಟಿಲ್ಲ, ಇದು ಕಟ್ಟಿಲ್ಲ ಅಂದ್ಬಿಟ್ಟು ಹೆಂಗ ಮನೆ ಒಳಗಡೆ ಬಂದು ಕಟ್ ಮಾಡೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಬಿಲ್ ನಿಲ್ಸಲಿಲ್ಲ ನಾವು. ಬಿಲ್ ಕಟ್ಟಿರೋ ಬಿಲ್ ತಂದು ತೋರ್ಸ್ತಾ. ಇವಾಗ ನಾನು ಹೇಳೋದು ಏನ್ ಗೊತ್ತಾ, ಬರೋ ಬಿಲ್ಲು ನಾವು ಏನೂ ಇಲ್ಲ. ಕೇಳಿದ್ರಲ್ಲ ಜನಗಳ ನೋವಿನ ಮಾತು. ನನ್ ಕೆಲವೊಂದು ಪ್ರಶ್ನೆ ಇದೆ. ಅರವಿಂದ್ ಲಿಂಬಾವಳಿ ಅವರೇ, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ಇದು ಸಮಸ್ಯೆ ಇವತ್ತಿನ ಸಮಸ್ಯೆ ಅಲ್ಲ, ಹಲವಾರು ವರ್ಷಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಇದೆ. ನೀವ್ ಏನ್ ಮಾಡಿದೀರಾ ಇಲ್ಲಿ? ದುಡ್ಡು ಏನಕ್ಕೆ ಇಸ್ಕೋಬೇಕು? ನೀರು ಕೊಡಲ್ಲ, ದುಡ್ಡು ಏನಕ್ಕೆ ಇಸ್ಕೋತೀರಾ? ಏನಕ್ಕೆ ಬಿಲ್ ಕಟ್ಸ್ಕೋಬೇಕು? ಬೇಡ, ನಾವು ಕನೆಕ್ಷನ್ ಬೇಡ, ಕಟ್ ಮಾಡ್ಬಿಡ್ಲಿ ಎಲ್ಲಾನು. ಬೆಳೆದು ನೀರೇ ಬೇಡ. ಒಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ ಅಂತ ಬೇಕಾಗಿಲ್ಲ. ಒಬ್ರಿಗೆ 1 ಇಂಚ್ ಪೈಪ್, ಒಬ್ರಿಗೆ 2 ಇಂಚ್ ಪೈಪ್, ಒಬ್ರಿಗೆ 3/4 ಇಂಚ್ ಪೈಪ್, ಈ ತರ ಯಾಕೆ ಕೊಡ್ತಾ ಇದ್ದೀರಾ? ಅಲ್ಲ ಸರ್, ಅವರು ಇಲ್ಲಿ ಮೋರಿ ಆಗದಾಗೆಲ್ಲ ನೋಡವ್ರೆ, ಇಲ್ಲಿ ಪೈಪ್ ಹಾಕಿರೋದು ನೋಡವ್ರೆ. 1 ಇಂಚ್ ಪೈಪ್ ನಮ್ಗೆ ಹಂಗೆ ಇವ್ರಿಗೆ ಏನ್ ಬೇಕು 1 ಇಂಚ್ ಪೈಪ್? ಏನ್ಗೆ ನಮ್ಗೆ ಅಸಲ ಅಪಾರ್ಟ್ಮೆಂಟ್ಗಳಿಗೆ ಮಾಡ್ಕೊಡ್ಬಿಟ್ಟಿದ್ದಾರೆ. ಅಲ್ಲ ನಮಗೆ ಯಾರಿಗೇನು 1 ಇಂಚ್ ಪೈಪ್ ಏನಕ್ಕೆ? ಲಂಚ ಕೊಡ್ತಾರೆ, ಲಂಚ ಕೊಟ್ಟು ಆ ಕಡೆ ಇಸ್ಕೊಂಡ್ಬಿಡೋದು, ಅವ್ರು ಬಿಡೋದು, ನಮ್ಗೆ ಸೊನ್ನೆ ಮಾಡೋದು. ಸಕಲ ಹಾಸ್ಪಿಟ್ಲು, ಗ್ರೀನ್ ಲೇಔಟ್ ಈ ಕಡೆ ನೀರು ಕೊಡ್ತಾ ಇದಾರೆ. ಹೋಗ್ತಾ ಇದೆ ಇಲ್ಲಿ. ಅಲ್ಲ ಯಾಕೆ ಈಗ ಮಾಡ್ತಾರೆ ಇವರು? ನಮ್ಮನ್ನ ಏನ್ ಅವ್ರ ಮೇಲೆ ಇದು ದೋಷ ಏನು ಅವ್ರಿಗೆ? ಎಲ್ಲ ನಮ್ಮ ತಿಂಗಳ 2 ಅವರ್ ನಿಲ್ಲಿಸ್ಬಿಡ್ದು ஒரே ஒரு டாக்டர் நேர்ல நேத்து 1674 ರೂಪಾಯಿ ಬಿಲ್ ಕಟ್ತಾರೆ. ಅವ್ರು ಕೇಳ್ತಿರೋದು ಕುಡಿಯೋದಕ್ಕೆ ನೀರು. ನಮ್ನು ತಗೊಂಡು ಎಲ್ಲಿ ಬಿಟ್ಟಿದ್ದಾರೆ? ನಮ್ನು ಬಿಲ್ ಕಟ್ತಾನೆ ಎಷ್ಟ್ ಕಟ್ತೀರಮ್ಮ ನೀವು ಬಿಲ್ಲು? ಬಿಲ್ ಬರ್ತದ 600 700 800 ಬರುತ್ತೆ ಸರ್. 2000 3000 ದುಡ್ಡು ಮಾತ್ರ ತಗೋತಾ ಇದಾರೆ, ನೀರಿಲ್ಲ. ಬಿಲ್ಲು ಅಂತಾರೆ, ನೀರೇ ಬರೋದಿಲ್ಲ, ಬಿಲ್ಲಲ್ಲಿ ಹಿಂಗ ಬರುತ್ತೆ.
ಬೇಡ ಮಗನೇ ಕಟ್ಟೋದ್ ಬಿಲ್ಲು ಇದ್ರಾಗ ಕೇಳು ನಾವೇ ಕಟ್ಕೊಡೋದು ಬಿಲ್ ಎಲ್ಲ ಕಟ್ತೀವಿ ಸರಿ ಅವ್ರ ಮನೇಲಿ ಐತೆ ಬಿಲ್ಲೆಲ್ಲ ಏನ್ 1 ಅವರ್ ಬಿಟ್ರೆ ಏನ್ ಬರುತ್ತೆ ನೀರು ಕೇಳಿಸ್ಕೊಂಡ್ರಲ್ಲ ಗೌರ್ಮೆಂಟ್ ಕಡೆ ಆ ಕಡೆ ಎಲ್ಲ ಒಂದಿನ ಬಿಟ್ಟು ಒಂದಿನ 5 ಅವರ್ 6 ಅವರ್ ಬಿಡ್ತಾರೆ HSR ಕಡೆ ಫುಲ್ಲು ನಡೀತಾನೆ ಇರುತ್ತೆ HSR ಕಡೆ ಬೆಳಗ್ಗೆ ರಾತ್ರಿ ಫುಲ್ಲು ನೀರು ನಮಗ್ ಮಾತ್ರ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಸಿಟಿಯಲ್ಲೇ ಬೆಳಗ್ಗೆ ಬಿಟ್ಬಿಟ್ರೆ ರಾತ್ರಿಗೆ ಆಫ್ ಮಾಡ್ತಾರೆ ನಮ್ ಈ ಕಡೆ ಎಲ್ಲ ನೋಡಿಲ್ಲ ನ್ಯೂಸ್ ಅಂದ್ರೆ ಎಲ್ಲ ಹಂಗೆ ಬಿಡ್ತಾರೆ ಈ ಬೆಳಂಡ್ರಲ್ಲಿ ಫುಲ್ ಟೈಮ್ ಫುಲ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ಹೋಗಿದ್ದಾರೆ ನಾವು ಮಾಡೋದು ಕೇಳಿದ್ರಲ್ಲ ಜನಗಳ ನೋವಿನ ಮಾತು. ಇದನ್ನ ಅರವಿಂದ್ ನಿಂಬಾಳ ಇಮಿಡಿಯೇಟ್ ಗಮನ ಹರಿಸಿ ನಿಮ್ಮ ಯಾರು ವಾರ್ಡ್ ಪ್ರೆಸಿಡೆಂಟ್ ಇರ್ತಾರಲ್ರಿ ದಯವಿಟ್ಟು ಹೇಳ್ರಿ ಅವ್ರಿಗೆ. ನಾವು ನಮ್ಗೆಲ್ಲ ಅಧಿಕಾರ ಇವಾಗ ಅವ್ರಿಗೆ ಬಂದಿದ್ದ ಅಧಿಕಾರ ಬೇರೆ ಹಾಕ್ಬೇಕು ಅವ್ರಿಗೆ ಗೊತ್ತಾ ಅವ್ರಿಗೆ ಜನರು ತುಂಬಾ ಕೋಪದಲ್ಲಿದ್ದಾರೆ. ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಿ. ಸತೀಶ್ನ ಬೇರೆ ಕಡೆ ಹಾಕ್ಬಿಡ್ಬೇಕು. ಬೇಕಾಗಿ ಎಲ್ಲ ಸತೀಶ್ನು ಮುಂಭಾಗಾಚೆಲೆ ಸತೀಶ್ ಇರೋದು. ಯಾವತ್ತು ಗಲಾಟೆ ಮಾಡೋದಲ್ಲ ಸತೀಶ್ ಎರಡ ಮೇಲೆ ಗಲಾಟೆ ನೋಡಿ ಹೆಸರು ಕೇಳಿದ್ದೀವಿ ಒಂದು ದಿನ ಮನೆ ಹತ್ರ ಬಂದು ಗಲಾಟೆ ಮಾಡಿಲ್ಲ ಯಪ್ಪ. ಸುಮಾರು ವರ್ಷ ಇದ್ರು ಯಪ್ಪ ಇಷ್ಟು ವರ್ಷ ಇದ್ದ ಇವನು ಯಾವ ಕಚಡ ಇವನು. ಆ ಕಡೆ ಎಲ್ಲ 20,000 ಕೊಳ ಹಾಕೋದಕ್ಕೆ 30,000 ಕೇಳ್ತಾ ಇದ್ದಾನಂತೆ. 20,000 ಕೊಳ ಕನೆಕ್ಷನ್ ಕೊಡಕ್ಕೆ 10,000 ಲಂಚ ಅವನ್ಗೆ. ಲಂಚ ಅಲ್ಲ ಸರ್ ಮನೆ ನಮ್ ಕೋಪ ಬಂದ್ರೆ ನಾವು ತೆಗೆದ್ಬಿಡೇನೆ ನಾನು ಕೋಪ ಬಂದಿಲ್ಲ ಅಲ್ಲ ಅವ್ರ ಕೋಪ ಬಂದಿಲ್ಲ ನಾವು 4 ವರ್ಷ 90,000 ಯಾರು ಬಡ್ಡಿ ಕೊಟ್ಟರೆ ನೀರು ಬರುತ್ತಲ್ವ ನಮ್ಗೂ. ಅವ್ರು ಕಟ್ಟಿರೋ ದುಡ್ಡು ಬಡ್ಡಿ ಕೊಟ್ಟರೆ ನಮ್ಗೊಂದು ಟ್ಯಾಂಕರ್ ನೀರು ಹಾಸ್ಕೊಂಡು ಇವ್ರ ಕಾಲೇ ನಾವು ಹಿಡಿಯೋದು. ಅದೇ ಇವ್ರ ಕಾಲಿಗೆ ಬೇಡ ಬೆಳೆದು ಕಾವಲ್ ಕನೆಕ್ಷನ್ ಬೇಡ ಕಟ್ ಮಾಡ್ಕೊಳ್ಳಿ ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡ್ಲಿ ಯಾರ್ಯಾರು ಎಷ್ಟು ಕಟ್ಟಿದಾರ. ಯಾವ ಬಾವಿ ಇದೆ ಯಾವ ಬೋರ್ ಇದೆ ನಾವ್ ಎಲ್ಲೋಗ್ಬೇಕು ನೀರ್ಗೆ ಎಲ್ಲ ಒಳಗಡೆ ಕಿತಾಪತಿ ಮಾಡ್ತಾ ಇರೋದು. ಸತೀಶ್ ದುಡ್ಡು ಮಾಡಕ್ ನೋಡ್ತಾನೆ ಯಾರು ಕೊಡ್ತಾಯಿಲ್ಲ ಸತೀಶ್ಗೆ. ಅದನ್ನ ಪಾಪ ಅವ್ರಿಗೆ ಕಲೆಕ್ಷನ್ ಕೊಡ್ತಾ ಇಲ್ಲ ಅವ್ನ ದುಡ್ಡು. ಸಂಬಳ ಕೊಡಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ ನಾವು? ಅವ್ನ್ ಸಂಬಳ ಬರಲ್ವಾ? ಸಂಬಳ ಬರುತ್ತೆ ಸರ್. ಮತ್ತೆ ಇನ್ನೇನಕ್ಕೆ ದುಡ್ಡು ಬೇಕು ಅವ್ರಿಗೆ? ಸತೀಶ್ 2-3 ಕೋಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅಂತ ಹೇಳ್ತಾನೆ ಇವನು. ಮಿಥುನ್ ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ಟ ಕೋಟಿಗಳು ಅಂತ ಇವ್ನು ಹೇಳ್ಕೊಂಡು. ಇಲ್ಲ ಇಲ್ಲ ಮಿಥುನ್ ಸರ್ ಮೇಲೆ ಮಾಡ್ಕೊಂಡು ಹೋಗ್ಬಿಟ್ಟ ಅಂತ ಇವ್ರು ಹೇಳೋದು. ಏನಿಲ್ಲ ಅವನೇನು ಮಾಡ್ಕೊಂಡಿಲ್ಲ. ಇದೆಲ್ಲ ಟಿವಿ ಚಾನಲ್ಗೆ ಹಾಕಿ ಫೋನ್ಗೆ ಹಾಕಿ ಅವ್ನು ಕೇಳಿಸ್ಕೊಳ್ಬೇಕು ಎಲ್ಲ ಕೇಳಿಸ್ಕೋಬೇಕು ಇವನು ಕೇಳಿಸ್ಕೋಬೇಕು. ಇವ್ನ್ ಎತ್ತಬೇಕು ಮೊದ್ಲು ಅಷ್ಟು ಇರ್ಲೇಬಾರ್ದು. ಕೇಳಿಸ್ಕೊಂಡ್ರಲ್ಲ ಜನರ ಆಕ್ರೋಶ. ಇನ್ ಮುಂದಕ್ಕಾರು ಇದು ಸಮಸ್ಯೆ ಶಾಶ್ವತವಾಗಿ ಪರಿಹಾರ ತರ ನೋಡ್ಕೊಳ್ಳಿ. BWSB ಇಂಜಿನಿಯರ್ ಚೇರ್ಮನ್ಗೂ ಇದನ್ನ ಕಳ್ಸ್ಕೊಡ್ತೀನಿ ವಿಡಿಯೋ ನಾನು. ಅದ್ ಯಾರು ಸತೀಶ್ ಅಂತಿದ್ದಾರೆ ಅವ್ರ ಮೇಲೆ ಭಯಂಕರ ಕಂಪ್ಲೇಂಟ್ ಬರ್ತಿದೆ. ಸೊ ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಾಲ್ವ್ ಮಾಡ್ಬೇಕಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.